ವೀಕ್ಷಕರ ನಮಸ್ಕಾರ. ರಾಜ್ಯ ಬಿಜೆಪಿ ತುಂಬಾ ಅಲರ್ಟ್ ಆಗಿದೆ. ಇನ್ನೇನು ಕೆಲವೇ ತಿಂಗಳಲ್ಲಿ ರಾಜ್ಯದ 2 ಕ್ಷೇತ್ರಗಳಿಗೆ ಬಾಗಲಕೋಟೆ ಹಾಗೂ ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರಕ್ಕೆ ಉಪಚುನಾವಣೆ ನಡೆಯಲಿದೆ. ಈ ಹಿನ್ನೆಲೆಯಲ್ಲಿ ಈ 2 ಕ್ಷೇತ್ರಗಳನ್ನು ಗೆಲ್ಲುವುದಕ್ಕೆ ಬಿಜೆಪಿ ಸಿದ್ಧತೆ ಆರಂಭಿಸಿದೆ. ಇಲ್ಲಿ ನೋಡಿ, ಪ್ರಮುಖವಾಗಿ ಗಮನಿಸಬೇಕಾದ ಅಂಶ ಏನಪ್ಪಾ ಅಂದ್ರೆ, ಬಿಜೆಪಿ ಬಾಗಲಕೋಟೆ ಕ್ಷೇತ್ರಕ್ಕಿಂತ ದಾವಣಗೆರೆ ದಕ್ಷಿಣ ಕ್ಷೇತ್ರಕ್ಕೆ ತುಂಬಾ ಆದ್ಯತೆ ನೀಡಿದೆ. ಬಿಜೆಪಿಗೆ ತಲೆನೋವಾದದ್ದೇ ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರ. ಮೊದಲನೇದಾಗಿ ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರ ಇದೆಯಲ್ಲ, ಇದು ಕಾಂಗ್ರೆಸ್ನ ಭದ್ರಕೋಟೆ. ಹಿರಿಯ ನಾಯಕರಾಗಿದ್ದ ಶಾಮನೂರು ಶಿವಶಂಕರಪ್ಪನವರು ಇಲ್ಲಿ 4 ಬಾರಿ ಗೆಲುವು ಸಾಧಿಸಿದ್ರು. ಹೀಗಾಗಿ ಬಹುತೇಕ ಇದು ಕಾಂಗ್ರೆಸ್ನ ಭದ್ರಕೋಟೆ. ಅದೇ ರೀತಿ ಅಲ್ಪಸಂಖ್ಯಾತರು ನಿರ್ಣಾಯಕರು ಕೂಡ ಈ ಕ್ಷೇತ್ರದಲ್ಲಿ ಆಗಿದ್ದಾರೆ. ಹಾಗಂತ ಬಿಜೆಪಿ ಗೆಲ್ಲುವುದಕ್ಕೆ ಸಾಧ್ಯವಿಲ್ಲ ಅಂತಲ್ಲ. ದಾವಣಗೆರೆ ದಕ್ಷಿಣ ಕ್ಷೇತ್ರದಲ್ಲಿ ಅನ್ನುವುದಕ್ಕಿಂತ ದಾವಣಗೆರೆ ಜಿಲ್ಲಾ ಬಿಜೆಪಿಯಲ್ಲಿ ಬಣ ರಾಜಕೀಯ ಮನೆ ಮಾಡಿದೆ, ಒಳ ಜಗಳ ಮನೆ ಮಾಡಿದೆ, ವೈಮನಸ್ಸು ತಾಂಡವವಾಡುತ್ತಿದೆ. ಈ ಹಿನ್ನೆಲೆಯಲ್ಲಿ ಬಿಜೆಪಿಗೆ ಬಹುದೊಡ್ಡ ತಲೆನೋವಾಗಿದೆ ಈ ಒಂದು ವಿಷಯ. ಹೀಗಾಗಿ ಇದೆಲ್ಲವನ್ನು ಮನಗೊಂಡಿರ್ತಕ್ಕಂಥ ರಾಜ್ಯಾಧ್ಯಕ್ಷರಾಗಿರುವ BY ವಿಜಯೇಂದ್ರ ಅವರು ಮುಂದಿನ ಉಪಚುನಾವಣೆಯಲ್ಲಿ ಬಿಜೆಪಿಯನ್ನು ಗೆಲ್ಲಿಸುವ ನಿಟ್ಟಿನಲ್ಲಿ, ಅದೇ ರೀತಿ ಜಿಲ್ಲಾ ಬಿಜೆಪಿಯಲ್ಲಿ ಇರತಕ್ಕಂಥ ಒಳ ಜಗಳವನ್ನು, ಬಣ ರಾಜಕೀಯವನ್ನು ಬಗೆಹರಿಸುವ ನಿಟ್ಟಿನಲ್ಲಿ ದೃಢವಾದ ಹೆಜ್ಜೆ ಇಟ್ಟಿದ್ದಾರೆ. ಹಾಗಾದ್ರೆ ದಾವಣಗೆರೆ ಜಿಲ್ಲಾ ಬಿಜೆಪಿಯ ಗೊಂದಲ ಬಗೆಹರಿತಾ? ಮುಂದಿನ ಉಪಚುನಾವಣೆಯಲ್ಲಿ ಟಿಕೆಟ್ ಯಾರಿಗೆ ಸಿಗುತ್ತೆ? ವೀಕ್ಷಕರೇ ನೋಡಿ, ದಾವಣಗೆರೆ ಜಿಲ್ಲಾ ಬಿಜೆಪಿಯಲ್ಲಿ 2 ಬಣಗಳಿವೆ. ಒಂದು ಮಾಜಿ ಸಂಸದರಾಗಿರುವ GM ಸಿದ್ದೇಶ್ವರ ಬಣ ಒಂದು, ಮತ್ತೊಂದು ಕಡೆ ರೇಣುಕಾಚಾರ್ಯ ಅವರ ಒಂದು ಬಣ. ಕಳೆದ ಲೋಕಸಭೆ ಚುನಾವಣೆಯಲ್ಲಿ ರೇಣುಕಾಚಾರ್ಯ ಅವರು ನಮಗೆ ಸಪೋರ್ಟ್ ಮಾಡಲಿಲ್ಲ, ಸಹಕಾರ ನೀಡಲಿಲ್ಲ. ಒಂದು ವೇಳೆ ಸಹಕಾರ ನೀಡಿದ್ರೆ ಈ ಒಂದು ಚುನಾವಣೆಯಲ್ಲಿ ನಾವು ಗೆಲ್ತಿದ್ವಿ ಅಂತ ಮಾಜಿ CM GM ಸಿದ್ದೇಶ್ವರ ಅವರು ಕಳೆದ ಕೆಲವು ತಿಂಗಳಿಂದ ಆರೋಪ ಮಾಡಿದ್ರು. ಅದು ಪದೇ ಪದೇ ಕೂಡ ಇತ್ತೀಚಿನ ದಿನಗಳಲ್ಲಿ ಮಾಡ್ತಾ ಇದ್ರು. ಆದ್ರೆ ಇದೆಲ್ಲವನ್ನು ಕೂಡ ರೇಣುಕಾಚಾರ್ಯ ಅವರ ಬಣ ತಳ್ಳಿ ಹಾಕುತ್ತಲೇ ಬಂದಿದೆ. ಒಂದು ಬಣ ರಾಜಕೀಯ ಒಳ ಜಗಳಕ್ಕೆ ಮದ್ದರಿಯಲು ರಾಜ್ಯಾಧ್ಯಕ್ಷರಾಗಿರುವ BY ವಿಜಯೇಂದ್ರ ಅವರು ಮುಂದಾಗಿದ್ದಾರೆ. ಈ ನಿಟ್ಟಿನಲ್ಲಿ ಹಿರಿಯ ನಾಯಕರಾಗಿರುವ ಜಗದೀಶ್ ಶೆಟ್ಟರ್, ಅದೇ ರೀತಿ ಮುರುಗೇಶ್ ನಿರಾಣಿ ಮತ್ತು ಗೋವಿಂದ್ ಕಾರಜೋಳ ಅವರು ಜಿಲ್ಲಾ ಬಿಜೆಪಿಯಲ್ಲಿ ಇರತಕ್ಕಂಥ ಗೊಂದಲವನ್ನು, ಬಣ ರಾಜಕೀಯವನ್ನು ಬಗೆಹರಿಸುವ ನಿಟ್ಟಿನಲ್ಲಿ ಒಂದು ಸಂಧಾನ ಸಭೆ ನಡೆಸಿದ್ದಾರೆ. ಅದು ಮಾಜಿ ಸಂಸದರಾಗಿರುವ GM ಸಿದ್ದೇಶ್ವರ ಬಣ ಮತ್ತು ಅದೇ ರೀತಿ ರೇಣುಕಾಚಾರ್ಯ ಅವರ ಬಣದ ಜೊತೆ ಸಂಧಾನ ಸಭೆ ನಡೆಸಿದ್ದಾರೆ ಅಂತ ಹೇಳಲಾಗ್ತಿದೆ. ಈ ಒಂದು ಸಭೆಯಲ್ಲಿ ಸಲಹೆ ಸೂಚನೆ ಏನ್ ಕೊಟ್ಟಿದ್ದಾರಪ್ಪ ಅಂದ್ರೆ, ನೋಡಿ, ನೀವೆಲ್ಲ ಒಗ್ಗಟ್ಟಾಗಿ ಹೋಗಿ, ನಿಮ್ಮಲ್ಲಿನ ವೈಮನಸ್ಸನ್ನು ಮರೆತು ಬಿಡಿ, ನಿಮ್ಮಲ್ಲಿನ ಜಗಳವನ್ನು ಬಿಟ್ಟು ಬಿಡಿ, ಬಣ ರಾಜಕೀಯವನ್ನು ಬಿಟ್ಟು ಬಿಡಿ. ಎಲ್ಲವನ್ನು ಬಿಡುವ ಮೂಲಕ, ಬಣ ರಾಜಕೀಯ, ಭಿನ್ನ ಮತ, ಒಳ ಜಗಳವನ್ನು ಬಿಡುವ ಮೂಲಕ ಮುಂದಿನ ಉಪಚುನಾವಣೆಯನ್ನು ಒಗ್ಗೂಡಿ ಎದುರಿಸಿ, ಈ ಮೂಲಕ ಪಕ್ಷಕ್ಕೆ ಗೆಲುವಾಗುವಂತೆ ನೋಡಿಕೊಳ್ಳಿ ಅಂತ ಪಕ್ಷದ ಹಿರಿಯ ನಾಯಕರು 2 ಬಣಗಳ ನಾಯಕರಿಗೆ ಸಲಹೆ ಸೂಚನೆ ನೀಡಿದ್ದಾರೆ ಅಂತ ಹೇಳಲಾಗ್ತದೆ. ಹೇಳಿ ಕೇಳಿ ದಾವಣಗೆರೆ ದಕ್ಷಿಣ ಕ್ಷೇತ್ರ ಕಾಂಗ್ರೆಸ್ನ ಭದ್ರಕೋಟೆ. ಈ ಒಂದು ಕ್ಷೇತ್ರದಲ್ಲಿ ಕಾಂಗ್ರೆಸ್ ತನ್ನದೇ ಆದ ಆಧಿಪತ್ಯವನ್ನು ಹೊಂದಿದೆ. ಶಾಮನೂರು ಶಿವಶಂಕರಪ್ಪನವರು 4 ಬಾರಿ ಶಾಸಕರಾಗಿದ್ರು. ಅದೇ ರೀತಿ ಈ ಒಂದು ಕ್ಷೇತ್ರದಲ್ಲಿ 2.5 ಲಕ್ಷ ಮತದಾರರಿದ್ದಾರೆ. ಬಹುತೇಕ ಅಲ್ಪಸಂಖ್ಯಾತ ಮತದಾರರು ನಿರ್ಣಾಯಕರಾಗಿದ್ದಾರೆ. 70 ರಿಂದ 80 ಸಾವಿರ ಅಲ್ಪಸಂಖ್ಯಾತ ಸಮುದಾಯದ ಮತದಾರರಿದ್ದಾರೆ. ಅದೇ ರೀತಿ ಹೈಂದವ ವರ್ಗದ ಮತದಿದ್ದಾರೆ. ಹೀಗಾಗಿ ಸುಲಭದ ತುತ್ತಾಗುವುದು ಬೇಡ. ನೋಡಿ, ಈ ಕ್ಷೇತ್ರದಲ್ಲಿ ಬಿಜೆಪಿ ಗೆಲ್ಲುವುದಕ್ಕೆ ಸಾಧ್ಯವಿಲ್ಲ ಅಂತಲ್ಲ, ನೀವೆಲ್ಲ ಒಗ್ಗೂಡಿ ನಿಮ್ಮಲ್ಲಿನ ವೈಮನಸ್ಸೆಲ್ಲ ಮರೆತು ಬಿಟ್ಟು ಉಪಚುನಾವಣೆಯನ್ನು ಎದುರಿಸಿ ಅಂತ ಪಕ್ಷದ ಹಿರಿಯ ನಾಯಕರು 2 ಬಣಗಳ ನಾಯಕರಿಗೆ ಸಲಹೆ ಸೂಚನೆ ನೀಡಿದ್ದಾರೆ ಅಂತ ಹೇಳಲಾಗ್ತದೆ. ಅದೇ ರೀತಿ ಹಿರಿಯರ ಸಲಹೆ ಸೂಚನೆಗೆ GM ಸಿದ್ದೇಶ್ವರ ಬಣ, ಅದೇ ರೀತಿ ಮಾಜಿ ಸಚಿವರಾಗಿರ್ತಕ್ಕಂಥ ರೇಣುಕಾಚಾರ್ಯ ಅವರ ಬಣ ಸಹಮತ ವ್ಯಕ್ತಪಡಿಸಿದೆ ಅಂತ ಕೂಡ ಹೇಳಲಾಗ್ತಿದೆ. ಇಲ್ಲಿ ಇನ್ನೊಂದು ಕುತೂಹಲದ ವಿಷಯ ಏನಪ್ಪಾ ಅಂದ್ರೆ, ಈ ಉಪಚುನಾವಣೆಯ ಅಂದ್ರೆ ಮುಂಬರುವ ಕೆಲವೇ ತಿಂಗಳಲ್ಲಿ ನಡೆಯುವಂತಹ ಉಪಚುನಾವಣೆಯ ಬಿಜೆಪಿ ಟಿಕೆಟ್ ಯಾರಿಗೆ ಸಿಗುತ್ತೆ ಎಂಬ ಪ್ರಶ್ನೆ ಕೂಡ ಎದ್ದಿದೆ. ಬಹುತೇಕ ಈ ಬಾರಿ GM ಸಿದ್ದೇಶ್ವರ ಅವರು ಸೂಚಿಸಿದ ನಾಯಕನಿಗೆ ಟಿಕೆಟ್ ಸಿಗುವ ಸಾಧ್ಯತೆ ಹೆಚ್ಚು. ಇಲ್ಲಾಂದ್ರೆ GM ಸಿದ್ದೇಶ್ವರ ಕುಟುಂಬದಿಂದ ಯಾರಾದರೂ ಸ್ಪರ್ಧೆ ಮಾಡಿದ್ರೆ ಅವರಿಗೆ ಬಿಜೆಪಿಯ ಟಿಕೆಟ್ ಸಿಗುವ ಸಾಧ್ಯತೆ ಹೆಚ್ಚಿದೆ ಅಂತ ಹೇಳಲಾಗ್ತದೆ. ಒಂದು ವೇಳೆ GM ಸಿದ್ದೇಶ್ವರ ಅವರು ತಮ್ಮ ಕುಟುಂಬದಿಂದ ಸ್ಪರ್ಧೆ ಮಾಡುವುದಕ್ಕೆ ನಿರಾಕರಿಸಿದ್ರೆ, ಬದಲಾಗಿ BSY ಬಣದ ನಾಯಕರಿಗೆ ಟಿಕೆಟ್ ಸಿಗುವ ಸಾಧ್ಯತೆ ಹೆಚ್ಚು. ಅಂದ್ರೆ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಿದ್ದ ಅಜಯ್ ಕುಮಾರ್ ಅವರಿಗೆ ಟಿಕೆಟ್ ಸಿಗುವ ಸಾಧ್ಯತೆ ಕೂಡ ತಳ್ಳಿ ಹಾಕುವಂತಿಲ್ಲ. ಒಟ್ಟಾರೆಯಾಗಿ ಬಿಜೆಪಿ ಉಪಚುನಾವಣೆಗೆ ತಯಾರಿಯನ್ನು ಆರಂಭಿಸಿದೆ. ಮೊದಲನೇದಾಗಿ ಬಾಗಲಕೋಟೆಯನ್ನು ಅಷ್ಟು ಸೀರಿಯಸ್ ಆಗಿ ತೆಗೆದುಕೊಂಡಿಲ್ಲದಿದ್ರು ಅಲ್ಲಿ ಕೂಡ ಬಿಜೆಪಿ ಗೆಲ್ಲುವುದಕ್ಕೆ ತನ್ನದೇ ಆದ ರಣತಂತ್ರವನ್ನು ಕೂಡ ರೂಪಿಸಿದೆ. ಯಾಕಂದ್ರೆ
ಬಾಗಲಕೋಟೆ ಬಿಜೆಪಿಯ ಭದ್ರಕೋಟೆ. ಕಳೆದ ಬಾರಿ ಬಿಜೆಪಿಯಲ್ಲಿನ ಬಂಡಾಯದಿಂದಾಗಿ ವೀರಣ್ಣ ಚರಂತಿಮಠ ಅವರು ಬರೀ 4-5 ಸಾವಿರ ಮತಗಳ ಅಂತರದಿಂದ ಸೋತಿದ್ರು. ಆದರೆ ದಾವಣಗೆರೆ ದಕ್ಷಿಣ ಕ್ಷೇತ್ರ ಹಾಗಲ್ಲ. ಬಿಜೆಪಿಗೆ ಒಂದಲ್ಲ ಎರಡು ಸಮಸ್ಯೆಗಳಿವೆ. ಒಂದು ಕ್ಷೇತ್ರ ಕಾಂಗ್ರೆಸ್ನ ಭದ್ರಕೋಟೆ ಒಂದು ಸವಾಲಾದ್ರೆ, ಎರಡನೇದ್ದು ಬಿಜೆಪಿಯಲ್ಲಿ ಇರ್ತಕ್ಕಂಥ ಬಣ ರಾಜಕೀಯ ಗೊಂದಲ ಜಗಳ. ಈ ಎರಡು ಸಮಸ್ಯೆಗಳು ತಲೆನೋವಾಗಿದೆ. ಈ ತಲೆನೋವನ್ನು ಬಗೆಹರಿಸುವ ನಿಟ್ಟಿನಲ್ಲಿ ರಾಜ್ಯಾಧ್ಯಕ್ಷರಾಗಿರುವ ಬಿ.ವೈ. ವಿಜೇಂದ್ರ ಅವರು ದೃಢವಾದ ಹೆಜ್ಜೆ ಇಟ್ಟಿದ್ದಾರೆ. ಮುಂಬರುವ ದಿನಗಳಲ್ಲಿ ಜಿಲ್ಲಾ ಬಿಜೆಪಿಯಲ್ಲಿನ ಒಳ ಜಗಳ ಗೊಂದಲ ಬಗೆಹರಿಯುತ್ತಾ ಕಾದು ನೋಡಬೇಕಿದೆ. ವೀಕ್ಷಕರೇ, ಈ ಮಾಹಿತಿ ಇಷ್ಟವಾದಲ್ಲಿ ವಿಡಿಯೋ ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ.